ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸರ್ ವ್ಲಾಗ್ಸ್ ಇನ್ ಕನ್ನಡ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರು ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡ್ಕೊಳ್ಳಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸೀರೆನ ಹಾಗೆ ಮಲಗಿಸಿ ನಾನು ಕುಡಿಲಿಕ್ಕೆ ಅಂತ ಬಿಸಿ ನೀರನ್ನ ಇಟ್ಕೋತಾ ಇದ್ದೀನಿ. ಸೊ ಡೆಲಿವರಿ ಆದಾಗಿಂದ ಸದ್ಯಕ್ಕೆ ಬಿಸಿ ನೀರೇ ಕುಡಿತಾ ಇದ್ದೀನಿ. ಇವಾಗ ಇನ್ನೇನು ಸಿರಿಗೆ 6 ಮಂತ್ ಆಲ್ಮೋಸ್ಟ್ ಆಗ್ತಾ ಬರ್ತಾ ಇದೆ. ಆಗಸ್ಟ್ 27ಗೆ 6 ಮಂತ್ ಕಂಪ್ಲೀಟ್ ಆಗಿಬಿಡುತ್ತೆ. ಅವರಿಗೂ ಕೂಡ ಸಾಲಿಡ್ ಫುಡ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದವಾಗ ನಾನು ಕೂಡ ಬಿಸಿ ನೀರನ್ನ ಬಿಟ್ಟು ತಣ್ಣೀರನ್ನ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು ಏನಾಗುತ್ತೋ, ಡಾಕ್ಟರ್ನ ಒಂದು ಸಲ ಕೇಳ್ತೀನಿ. ಅದಾದಮೇಲೆ ನಾನು ಟಿಫನ್ ತಿಂದ್ಕೋತಾ ಇದ್ದೀನಿ. ಅವ್ರು ಎದ್ದೇಳೋ ಅಷ್ಟರಲ್ಲಿ ಬೇಗ ತಿಂದ್ಬಿಡೋಣ ಅಂದ್ಬಿಟ್ಟು. ಸೊ ನನ್ನ ತಮ್ಮಂಗೂ ಹಾಕ್ಕೊಟ್ಟೆ, ಹಾಗೆ ನಾನು ಕೂಡ ತಿಂತಾಯಿದ್ದೀನಿ. ಸೊ ಇವತ್ತು ಟಿಫನ್ ಬಂದುಬಿಟ್ಟು ಟೊಮಾಟೊ ಬಾತ್ ಮಾಡಿದರು. ಸೊ ಅದಕ್ಕೋಸ್ಕರ ನಾನು ತಿಂತಾಯಿದ್ದೀನಿ. ಹಾಗೆ ನನ್ನ ಪಕ್ಕದಲ್ಲಿ ನಮ್ಮ ಡಿಂಪು ಕೂಡ ಕೂತಿದ್ಲು, ಅವಳಿಗೂ ಕೂಡ ಸ್ವಲ್ಪ ತಿನ್ನಿಸಿದೆ. ನಾನು, ಅಮ್ಮ, ನನ್ನ ತಮ್ಮ ಮತ್ತು 3 ಜನನು ಮಾತಾಡಿಕೊಂಡು ತಿಂತಾಯಿದ್ದೀವಿ. ಅಮ್ಮ ಪಾಪುನ ಮಲಗಿದ್ರೆಲ್ಲ ಕೂತಿದ್ರು. ಸೊ ನೀನು ಫಸ್ಟು ತಿನ್ಕೊಬಿಡು, ನಾನು ಆಮೇಲೆ ತಿಂತೀನಿ ಅಂತ ನಾನು ನನ್ನ ತಮ್ಮ ತಿನ್ಕೋತಾ ಇದ್ದೀವಿ. ಹೊರಗಡೆ ಅಂತೂ ವೆದರ್ ತುಂಬಾ ಕೋಲ್ಡ್ ಅಂದರೆ ಕೋಲ್ಡ್ ಇದೆ. ಅದಕ್ಕೆ ಸ್ವಲ್ಪ ಫುಡ್ಡೆಲ್ಲ ಬಿಸಿ ಇರುವಾಗಲೇ ತಿಂದ್ಕೊಂಡ್ರೆ ತುಂಬ ಒಳ್ಳೆಯದು. ತಣ್ಣಗಾದ್ಮೇಲೆ ತಿನ್ಲಿಕ್ಕೆ ಹೋಗಬೇಡಿ ಯಾರೂ ಕೂಡ. 22ವರೆಗೂ ವೆದರ್ ತುಂಬ ಕೋಲ್ಡ್ ಇದೆ ಅಂತ ನ್ಯೂಸಲ್ಲೆಲ್ಲ ಬಂದಿತ್ತು. ಸೊ ಅದಕ್ಕೋಸ್ಕರ ಆಮೇಲೆ ತಣ್ಣಗಾಗ್ಬಿಡುತ್ತೆ ಅಂತ ತಿನ್ಕೋತಾ ಇದ್ದೀನಿ ನಾನು ಕೂಡ. ತಿಂಡಿ ತಿಂದಾದಮೇಲೆ ನಾನು, ಅಮ್ಮ, ತಮ್ಮ 3 ಜನನೂ ಟೀ ಕುಡ್ಕೊಂಡ್ವಿ. ಸೊ ಅಷ್ಟರಲ್ಲಿ ಸರು ಪಾಪು ನೋಡಿ ಎದ್ದಿದ್ದಾರೆ. ಸರುಗೆ ಎಷ್ಟೇ ಬೆಡ್ಶೀಟ್ ಹೊತ್ತಿದ್ರು ಈ ಥರ ಮೇಲೆ ಹೇಳ್ಕೊಂಡು ಕಾಲೆಲ್ಲ ತಕ್ಕೊಂಡು ಆಟ ಆಡ್ತಾ ಇರ್ತಾಳೆ. ಸೊ ನೋಡಿ ಹೇಗೆ ನಾನು ಫೋನ್ ಕ್ಯಾಮ್ರಾನೇ ಹೇಗೆ ನೋಡ್ತಾ ಇದ್ದಾಳೆ ಅಂತ. ಅವಳಿಗೆ ಗೊತ್ತಾಗತ್ತೆ ನಾವು ವಿಡಿಯೋ ಮಾಡ್ತಿದ್ದೀವಿ ಅಂದ್ಬಿಟ್ಟು. ಸೊ ಹೇಗೆ ನೋಡ್ತಾ ಇದ್ದಾರೆ ನೋಡಿ. ಅದಾದಮೇಲೆ ಅಮ್ಮ ದೋಸೆಗೆ ಅಕ್ಕಿನ ಕೂಡ ನೆನೆಸಿದ್ರು. ಅದಾದಮೇಲೆ ಹಸ್ಬೆಂಡು ಸ್ವಲ್ಪ ಇವತ್ತೇನೋ ಹೊರಗಡೆ ಕೆಲಸ ಇದೆ, ಮನೆಗೆ ಊಟಕ್ಕೆ ಬರ್ತೀನಿ ಅಂತ ಹೇಳಿದರು. ಅದಕ್ಕೆ ಅಮ್ಮ ಕ್ವಿಕ್ಕಾಗಿ ಟೊಮೊಟೊ ಕರಿ ಮಾಡಿ ಮತ್ತು ಅದ್ರ ಜೊತೆಗೆ ರೈಸ್ನ ಮಾಡಿದರು. ಸೊ ಅವರು ಕೂಡ ಊಟಕ್ಕೆ ಬಂದಿದ್ದಾರೆ. ಅವ್ರು ಮತ್ತೆ ಡ್ಯೂಟಿಗೆ ವಾಪಸ್ ಹೋಗಬೇಕಿತ್ತು. ಸೊ ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದರು. ಆದ್ದರಿಂದ ಅವ್ರಿಗೆ ಊಟ ಕೊಡ್ತಾ ಇದ್ದೀನಿ. ಅನ್ನ ಮತ್ತು ಬಿಸಿ ಬಿಸಿ ಟೊಮೊಟೊ ಕರಿ. ಬಿಸಿ ಬಿಸಿ ಅನ್ನದ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ನೆಂಚ್ಕೊಳ್ಳೋಕೆ ಸೈಡಿಗೆ ಏನಾದರೂ ಹಪ್ಪಳನೋ ಅಥವಾ ಏನಾದರೂ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅಂತಲೇ. ಹೊಸ ಐ ಡಿ ಕಾರ್ಡ್ ಕೊಟ್ರಾ? ಹೊಸ ಐ ಡಿ ಕಾರ್ಡ್ ಕೊಟ್ರಾ? ಇವತ್ತು ಕೊಟ್ಟಿದ್ದಾರೆ. ಚೆನ್ನಾಗಿ ಕಾಣ್ತೈತೆ. ಹಳೇದು ವಾಪಸ್ ಇಸ್ಕೊಂಡ್ರಾ? ನಮ್ಮದು ಶ್ರುತಿ ಮೋಟರ್ಸ್ ಪ್ರೈವೇಟ್ ಲಿಮಿಟೆಡ್ ಆಯ್ತಲ್ಲ. ಪ್ರೈವೇಟ್ ಲಿಮಿಟೆಡ್ ಆಗಿದ್ದಕ್ಕೆ ಬೇರೆ ಕೊಟ್ರಿ. 26 ಇಯರ್ಸ್ ಆಯ್ತಲ್ಲ. ಟೈಮ್ ಆಗುತ್ತೆ, ಹೋಗೋದು ಬೇಗ. ತಿನ್ನು ಬೇಗ. ಅದಾದಮೇಲೆ ಸಿರಿಪಾಪು ಕೂಡ ಎದ್ದಿದ್ರು. ಸೊ ಅವ್ರ ಅಜ್ಜಿ ಜೊತೆಗೆ ಹೇಗೆ ಆಟ ಆಡ್ತಾ ಇದ್ದಾಳೆ ನೋಡಿ. ಅಜ್ಜಿ ಅಂದರೆ ಅವಳಿಗೆ ತುಂಬಾ ಇಷ್ಟ. ಸರುಗಿಂತ ಸಿರಿಗೆ ಅಜ್ಜಿ ಕಂಡ್ರೆ ತುಂಬಾ ಖುಷಿ. ಅವಳು ನನ್ನ ಹತ್ರ ಹಾಲು ಕುಡಿಲಿಕ್ಕೆ ಅಷ್ಟೇ ಬರ್ತಾಳೆ. ಆಮೇಲೆ ಜಾಸ್ತಿ ಅಜ್ಜಿ ಹತ್ರ ಹೋಗಲಿಕ್ಕೆ ಹಠ ಮಾಡ್ತಾಳೆ. ಅದಾದಮೇಲೆ ಮತ್ತೆ ಸಂಜೆ ರಾತ್ರಿ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ರಾತ್ರಿ ಊಟಕ್ಕೆ ಅಂತ ಮೊಳಕೆ ಸಾಂಬಾರು ಮಾಡಲಿಕ್ಕೆ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದಾರೆ. ಮೊಳಕೆನೂ ತಂದಿದ್ರು, ಮನೇಲೇ ಏನು ಮಾಡಿರೋದಲ್ಲ, ಹೊರಗಡೆಯಿಂದನೇ ಅಮ್ಮ ಹೋಗಿ ಬಂದಿದ್ರು ಶಾಪಿಂದ. ಇಲ್ಲೇ ನಿಯರ್ ಒಂದು ಶಾಪ್ ಇತ್ತು, ಅಲ್ಲಿಂದ. ಸೊ ರೈಸು ಮತ್ತು ಮೊಳಕೆ ಸಾಂಬಾರು ಮಾಡ್ತಾಯಿದ್ದಾರೆ ರಾತ್ರಿ ಊಟಕ್ಕೆ. ಅದಾದಮೇಲೆ ಹಸ್ಬೆಂಡು ಬಂದರು ಡ್ಯೂಟಿಯಿಂದ. ಈಗ ನೆಕ್ಸ್ಟ್ 2026 ಮಾರ್ಚ್ 15ನೇ ತಾರೀಕು ಬಂದರೆ ಕರೆಕ್ಟಾಗಿ ಎಷ್ಟಾಯ್ತು ಅಂದರೆ 6 ವರ್ಷ ಆಗುತ್ತೆ. ಈಗ ಮ್ಯಾರೇಜ್ ಸರ್ಟಿಫಿಕೇಟ್ ನಾವು ಅಪ್ಲೈ ಮಾಡಿ ಬಂದಿದೆ. ಈಗ ಎಲ್ಲರೂ ಮಾಡಿಸ್ಬೇಕು ಅಂತ ಅಂದ್ರಲ್ಲ, ಅದಕ್ಕೋಸ್ಕರ ನಾನು ಮಾಡಿಸೋಣ ಅಂತ ಹೇಳಿ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ನಾವು ಎಲ್ಲ ಹೋಗಿ ಅಲ್ಲಿಗೆ ಆಫೀಸಿಗೆ, ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ಎಲ್ಲ ಅಪ್ಲೈ ಮಾಡಿ ನಮ್ಮದು ಮ್ಯಾರೇಜ್ ಸರ್ಟಿಫಿಕೇಟ್ ಈಗ ಬಂದಿದೆ 6 ವರ್ಷ ಆದಮೇಲೆ. ಈಗ ಕಂಪಲ್ಸರಿ ಬೇಕೇ ಬೇಕು ಎಲ್ರಿಗೂ. ಎಲ್ಲರೂ ಮಾಡಿಸಿ, ನೀವು ಮಾಡಿಸಿ ಎಲ್ಲರೂ. 2020ರಲ್ಲಿ ಮದುವೆ ಆಗಿದ್ದು. ಸೊ ಇವಾಗ ಸಿರಿ ಹುಟ್ಟಿದ ಮೇಲೆ ಮಾಡಿಸೋ ಯೋಗ ಕೂಡ್ ಬಂದಿದೆ ನೋಡಿ.
ಅದಾದಮೇಲೆ ಅಮ್ಮ ಹೊರಗಡೆ ಹೋಗಿದ್ರಲ್ಲ, ಸೊ ಗೋಲ್ಗಪ್ಪನ ತಂದಿದ್ರು. ಗೋಲ್ಗಪ್ಪ ತಿಂದು ಸುಮಾರು ದಿನವೇ ಆಗೋಗಿತ್ತು. ಈ ಚಳಿಗೆ ಸ್ಪೈಸಿ ಆಗಿರೋ ಗೋಲ್ಗಪ್ಪ ತಿಂದ್ವಿ, ಚೆನ್ನಾಗಿತ್ತು, ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಶೀತ ಸ್ವಲ್ಪ ಕೋಲ್ಡ್ ಥರ ಇರುತ್ತಲ್ಲ, ಪಾನಿ ಕುಡಿದ್ರೆ ತುಂಬಾ ಬೆಟರ್ ಆಗುತ್ತೆ. ಶೀತ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಅದರಲ್ಲಿ ಕಾಳು ಮೆಣಸು, ಜೀರಿಗೆ ಪುಡಿ ಎಲ್ಲ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಚೆನ್ನಾಗಿತ್ತು, ತಿಂದ್ವಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ನೆನ್ನೆ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಎಂಡ್ ಮಾಡಲಿಲ್ಲ. ಸೊ ಇವತ್ತು ಮತ್ತೆ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಫ್ರೆಶ್ ಅಪ್ ಆದೆ, ಈಗ ತಿಂಡಿ ತಿನ್ಬೇಕು. ಇವಾಗ ಅಮ್ಮ ದೋಸೆ ಮಾಡ್ತಾ ಇದ್ದಾರೆ. ನಾನು ಲಾಸ್ಟ್ ವ್ಲಾಗಲ್ಲಿ ಒಂದು ಆಲೂ ಬೋಂಡ ಹೇಳೋಬಿಟ್ಟು ಈರುಳ್ಳಿ ಬೋಂಡ ಅಂತ ಹೇಳಿಬಿಟ್ಟಿದ್ದೀನಿ. ಸೊ ನಾನೇ ಕನ್ಫ್ಯೂಸ್ ಮಾಡ್ಕೊಂಬಿಟ್ಟಿದ್ದೀನಿ. ಏನು ಮಾಡೋಕ್ಕಾಗಲ್ಲ, ಒಂದೊಂದ್ಸಲ ಆ ಥರ ಕನ್ಫ್ಯೂಸ್ ಆಗುತ್ತೆ. ಸೊ ಇವಾಗ ಟಿಫನ್ ತಿನ್ನಬೇಕು. ಸರು ಮಲಗಿದ್ದಾಳೆ, ಸಿರಿ ಆಟ ಆಡ್ತಾ ಇದ್ದಾಳೆ, ಅಪ್ಪ ದೋಸೆ ಮಾಡ್ತಾ ಇದ್ದಾರೆ ಇವಾಗ. ಸೊ ಬಿಸಿ ದೋಸೆ ಬಿಸಿ ಇರುವಾಗಲೇ ತಿನ್ನಬೇಕು, ತಣ್ಣಗಾಗ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಸೊ ತಿಂಡಿ ತಿನ್ಬೇಕು ಇವಾಗ. ಸೊ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇವಾಗ ತಿಂಡಿ ಬಂದು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ, ಚಟ್ನಿ. ವ್ಲಾಗ್ನ ಜೋಶಲ್ಲಿ ಕಂಟಿನ್ಯೂ ಮಾಡ್ತೀನಿ, ಬಟ್ ಎಂಡ್ ಮಾಡೋಕ್ಕೆ ಅದು 2 days ಆಗುತ್ತೆ. ಸೊ ನಾನು ವ್ಲಾಗ್ ಮಾಡುವಾಗ ಮತ್ತೆ ಸರು ಸಿರಿ ಎದ್ದೇಳ್ತಾ ಇರ್ತಾರೆ ಅವರಿಬ್ರಿಗೆ ಸಮಾಧಾನ ಮಾಡಿ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡೋ ಇಂಟ್ರೆಸ್ಟೇ ಹೋಗಿರುತ್ತೆ. ಸೊ ಅದಕ್ಕೆ ಒಂದು ವ್ಲಾಗ್ ಎಂಡ್ ಮಾಡೋಕ್ಕೆ 2 days ಹಿಡಿಯುತ್ತೆ. ಸೊ ಹೀಗೆ ನಡೀತಾ ಇದೆ ನೋಡಿ. ಒಂದು ಪ್ಲೇಟ್ ಈ ಥರ ಇದೆ, ಟಿಫನ್ ತಿಂತಾ ಇದ್ದೀನಿ ಇವಾಗ. ಸಿರಿ 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 ಪುಟ್ಟ, ಇಲ್ಲಿ ನೋಡ್ ಮಗ್ನೆ, ಸಿರಿ ಇಲ್ಲಿ ಸಿರಿ. ಟಿಫನ್ ಎಲ್ಲ ತಿಂದಿದ್ದಾಯಿತು. ಸರು ಸಿರಿ ನೋಡು ಈ ಥರ ಮಲ್ಕೊಂಡು ಆಟ ಬಿಟ್ಟಿದ್ದೆ ಸರು ಸಿರಿನ. ಅಯ್ಯೋ ಮಗ್ನೆ, ಹಾಸಿಗೆ ಮೇಲಿಂದೆಲ್ಲ ತೆಗೆದು ವಾಶಿಗೆ ಹಾಕಿದ್ದೆ. ಸೊ ಹಾಕಬೇಕು ಅಷ್ಟರಲ್ಲಿ ಇವರಿಬ್ರು ಎದ್ಬಿಟ್ರು ಅಂತ ಟಿಫನ್ ತಿನ್ಕೊಂಡು ಆಟ ಆಡ್ಸಕ್ಕೆ ಕೂತಿದ್ದೀನಿ. ಸೊ ಆಮೇಲೆ ಇವ್ರು ಸ್ವಲ್ಪ ಮಲಗಿದ ಮೇಲೆ ಹಾಕ್ತೀನಿ. ಅಮ್ಮ ಕೂಡ ಅಂಗನವಾಡಿಗೆ ಫುಡ್ ಇಸ್ಕೊಬರಕ್ಕೆ ಹೋಗ್ತಾ ಇದ್ದಾರೆ. ಇದು ಲಾಸ್ಟ್ ಮಂತ್ ಅನಿಸುತ್ತೆ ನನಗೆ ಫುಡ್ ಕೊಡೋದು. ಆಮೇಲೆ ಸರು ಸಿರಿಗೆ ಕೊಡ್ತಾರೆ. ಇನ್ನೇನು 6 month ಆಗ್ತಾ ಬಂತಲ್ವಾ. ಸೊ 27ಗೆ 6 month ಕಂಪ್ಲೀಟ್ ಆಗುತ್ತೆ ಇಬ್ಬರಿಗೂ. ಸೊ ಅವಾಗ ಸರು ಸಿರಿ ಹೆಸರು ಆ್ಯಡ್ ಮಾಡ್ತಾರೆ ಅನಿಸುತ್ತೆ ಅಂಗನವಾಡಿಲಿ. ಸೊ ನಂಗೆ ಇದೇ ಲಾಸ್ಟ್ ಮಂತ್ ಅಂತ ಅನಿಸುತ್ತೆ ಫುಡ್ ಕೊಡೋದು. ನನಗೂ ಡಿಂಪುಗೂ ಸೇರಿ ಇಬ್ಬರಿಗೂ ಕೊಡ್ತಾರೆ, ಅಮ್ಮ ಇಸ್ಕೊಂಬರ್ತಾರೆ. ನಾನು ಹೋಗ್ಲಿಕ್ಕೆ ಆಗಲ್ವಲ್ಲ, ಸೊ ಅಮ್ಮ ಮತ್ತು ತಮ್ಮನಿಗೆ ಇಬ್ಬರಿಗೂ ಕಳಿಸ್ತೀನಿ. ಇವಳು ನಾನು ವಿಡಿಯೋ ಆನ್ ಮಾಡಿದ್ರೆ ಸಾಕು ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾಳೆ. ಫೋನ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾಳೆ, ಡ್ಯಾನ್ಸ್ ಮಾಡು. ಸೊ ನನ್ನ ವ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ ನನ್ನ ವ್ಲಾಗ್ ನಿಮಗೆ ರೀಚ್ ಆಗ್ತಾ ಇದೆ ಅಂತ. ಸೊ ನಿಮ್ಮ ಒಂದು ಲೈಕ್ ನನಗೆ ನೆಕ್ಸ್ಟ್ ಒಳ್ಳೊಳ್ಳೆ ವೀಡಿಯೋಸ್ ಮಾಡಲಿಕ್ಕೆ ಸಪೋರ್ಟ್ ಸಿಕ್ತಂಗೆ ಆಗುತ್ತೆ. ಸೊ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ ತಿಳಿಸಿ ನನಗೆ ವ್ಲಾಗ್ ಇಷ್ಟ ಆಗ್ತಿದೆನಾ ಇಲ್ವಾ ಅಂತ. ಮತ್ತು ನಾನು ಒಳ್ಳೊಳ್ಳೆ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಸರು ಸಿರಿ ಸ್ವಲ್ಪ ದೊಡ್ಡವರಾದರೆ ನನಗೆ ಈ ವಿಡಿಯೋಸ್ ಎಲ್ಲ ಮಾಡಲಿಕ್ಕೆ ಈಸಿ ಅನಿಸುತ್ತೆ. ಬಟ್ ಇವಾಗ ಸ್ವಲ್ಪ ಚಿಕ್ಕವರಿರೋದ್ರಿಂದ ಸ್ವಲ್ಪ ಅವ್ರನ್ನ ನೋಡ್ಕೊಳ್ಳೋದೇ ಸ್ವಲ್ಪ ಅರ್ಧ ದಿನ ಅದರಲ್ಲೇ ಮುಗ್ದೋಗುತ್ತೆ. ಅರ್ಧ ದಿನ ಅಲ್ಲ, ಫುಲ್ ಡೇಸ್ ನಾನು ಅವ್ರನ್ನ ನೋಡ್ಕೋತೀನಿ. ಬಟ್ ನಾನು ಅಮ್ಮ ಇಬ್ಬರು ಸೇರಿ ನೋಡ್ಕೋತೀವಿ. ಒಬ್ಳು ಕೈಲಿ ಏನೂ ಮಾಡ್ಲಿಕ್ಕಾಗಲ್ಲ. ಅಮ್ಮ ಇಲ್ಲ ಅಂದರೆ ನಾನು ಏನು ಮಾಡ್ಲಿಕ್ಕೆ ಆಗ್ತಾನೆ ಇರಲಿಲ್ಲ. ಇವರಿಬ್ಬರು ಸ್ವಲ್ಪ ಇವಾಗ 6 month ಸಾಲಿಡ್ ಫುಡ್ ಎಲ್ಲ ಕೊಡ್ತೀವಲ್ಲ, ಆವಾಗ ಸ್ವಲ್ಪ ಚೆನ್ನಾಗಿ ನಿದ್ದೆ ಮಾಡ್ಬೋದು ಅನ್ಸುತ್ತೆ. ಇವಾಗ ನಿದ್ದೆನೇ ಮಾಡಲ್ಲ ಇಬ್ಬರು ಜಾಸ್ತಿ. 5 minutes 10 minutes ಮಲಗ್ತಾರೆ, ಎದ್ದೇಳ್ತಾರೆ. ಸೊ ಹಾಗಾಗಿ ನಾನು ಸ್ವಲ್ಪ ಟೈಮ್ ಸಿಕ್ಕಿದ್ರಲ್ಲೇ ವ್ಲಾಗು ಎಡಿಟ್ ಎಲ್ಲ ಮಾಡಲಿಕ್ಕೆ ಟ್ರೈ ಮಾಡ್ತಿರ್ತೀನಿ. ಸೊ ಅಮ್ಮ ಇರ್ತಾರಲ್ಲ, ಅವ್ರ ಹೆಲ್ಪ್ ತೊಗೋತೀನಿ. ಅವರಿಬ್ಬರು ನೋಡ್ಕೊಳ್ಳೋ ಟೈಮಲ್ಲಿ ನಾನು ಎಡಿಟ್ ಎಲ್ಲ ಮಾಡ್ತೀನಿ, ವ್ಲಾಗ್ ಎಲ್ಲ ಶೂಟ್ ಮಾಡ್ಕೋತೀನಿ. ಸೊ ಇವಾಗ ಸ್ವಲ್ಪ ಆಟ ಆಡ್ತಾರೆ. ಚಿಕ್ಕವರಿದ್ದಾಗಂತೂ ಏನಕ್ಕೂ ಬಿಡ್ತಾನೆ ಇರಲಿಲ್ಲ. ಸೊ ಇವಾಗ ಸ್ವಲ್ಪ ಇಬ್ಬರು ಚೆನ್ನಾಗಿ ಆಟ ಆಡೋದನ್ನ ಕಲ್ತಿದ್ದಾರೆ. ಸೊ ಹೀಗೆ ಮತ್ತು ಇವಾಗ